ಸಿದ್ಧಾರೂಢರ ಸದ್ಗುರು ಗುರುನಾಥ ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಇದಕ್ಕೆ ಕೈಲಾಸ ಮಂಟಪ ಅಂತ ಹೇಳ್ತಾರೆ. ಕೈಲಾಸ ಮ್ಯಾಲಿಲ್ರಿಪ್ಪ, ಕೈಲಾಸ ಇಲ್ಲೇ ಇದೆ ಅಂತ ತಿಳ್ಕೊಂಡು ಸಿದ್ಧಾರೂಢರು ಬಂದು ಇಲ್ಲಿ ಕೈಲಾಸ ಮಂಟಪವನ್ನು ಸಿದ್ಧಾರೂಢರು ಯಾವಾಗ ಬಂದರು ಅಂದ್ರೆ 1877ನೇ ಇಸ್ವಿಗೆ ಇಲ್ಲಿ ಬಂದರು. 1882ಕ್ಕೆ ಇಲ್ಲಿ ತಮ್ಮ ಸಂಚಾರ ಪ್ರಾರಂಭ ಮಾಡಿದರು. ಆವಾಗಲಿಂದ ಅವರು ನಮ್ಮ ಮನೆಗೆ ಬರ್ತಿದ್ದರು ಸಿದ್ಧಾರೂಢರು. ಅವರು ಬಂದು ಕುಂತಾಗ ಬಂದು ಕೆಳಗೆ ಕೂತಿದ್ರಂತೆ. ನಮ್ಮತ್ತಿ ಯಪ್ಪ ಬಂದು ಮ್ಯಾಲೆ ಕುಂದ್ರು ಅಂದಾಗ, ಇಲ್ಲ ನಾ ಕೆಳಗೆ ಕೂತೀನಿ ಮತ್ತು ಮ್ಯಾಲೆ ಇಳಂಗಿಲ್ಲ ಅಂತ ಹೇಳಿದ್ರಂತ. ಇಲ್ಲಪ್ಪ ನೀ ಮ್ಯಾಲೆ ಕುಂದ್ರು ಅಂದಾಗ ಸಿದ್ಧಾರೂಢ ಹೇಳಿದ್ರಂತ, ಮ್ಯಾಲೆ ಕುಂತು ಊಟ ಮಾಡಿದ್ರು ಇಲ್ಲೇ ಹೋಗ್ತೈತಿ, ತಳಕ್ಕೆ ಕುಂತು ಊಟ ಮಾಡಿದ್ರು ಇಲ್ಲೇ ಹೋಗ್ತೈತಿ, ಎಲ್ಲಿ ಕುಂತ್ರು ಏನೈತಿವ, ಅದಕ್ಕೆ ನಾನು ಇಲ್ಲೇ ಕುಂದಿರ್ತೇನೆ ಅಂತ ಕೂತ್ರಂತ. ಹಂಗೆ ಅವ್ರು ಬಂದು ಕುಂತ ಹೊತ್ತಿನಾಗ ನಮ್ಮ ಅಜ್ಜ ಹೇಳಿದ್ನಂತ, ಮತ್ತೆ ಯಾವಾಗ ಬರ್ತಾನೋ ಗೊತ್ತಾಗೋದಿಲ್ವ, ಒಂದು ಜಮಖಾನ ಹಾಕಿಬಿಡುನು, ಬಂದು ಕರೆದು ಕುಂದಿರ್ಸುನು ಅಂತ. ಕಡೆಗೆ ಮತ್ತೊಂದು ಸರಿ ಬಂದಾಗಪ್ಪ ನೀವು ಬಂದು ಮ್ಯಾಲೆ ಕುಂದ್ರು, ಇಲ್ಲ ನಾ ತೆಳಗ ಕುಂದ್ರು, ಇಲ್ಲೇಪ್ಪ ಮ್ಯಾಲೆ ಬಂದು ಕುಂದ್ರು, ಎಲ್ಲರೂ ಆನಂದ ಪಡ್ತಾರೆ. ಎಲ್ಲರೂ ಆನಂದ ಪಡ್ತಾರೆ ಅಂದ್ರೆ ಬರ್ತೇನೆ ಅಂತ ತಿಳ್ಕೊಂಡು ಬಂದು ಕೂತಾಗ ಆ ಜಮಖಾನ ಹಾಕಿದ್ರಂತ. ಆ ಜಮಖಾನದ ಮೇಲೆ ಬಂದು ಕುಂತ್ರಂತ. ಕುಂತುಗಳಿಗೆ ಆ ಜಮಖಾನ ಇವತ್ತಿನ ಮಠನ 125 ವರ್ಷದ ನಮ್ಮಜ್ಜ, ನಮ್ಮತ್ತಿ, ನಮ್ಮ ಅಪ್ಪರ ಸೋದರ ಮಾವ ಸಿದ್ಧಾರೂಢರು ಪರಮಶಿಷ್ಯರು. ಹಂಗೆ ನನಗೆ ಇರುವಾಗ ಸಿದ್ಧಾರೂಢ ಹೇಳಿದ್ರಂತ, ನೋಡು ಮಾಸ್ತರ, ನಾ ಇಲ್ಲದ ಕಾಲಕ್ಕೆ ನಿಮ್ಮ ಮನ್ಯಾಗ ಒಂದು ಗಂಡ ಮಗ ಹುಟ್ಟೋದು 15 ದಿವಸ ಮೊದಲೇ ಗೊತ್ತಾಕೈತಿ, ಅದಕ್ಕೆ ನಿನ್ನ ಹೆಸರು ನೀನೇ ಇಟ್ಟು 15 ದಿವಸಕ್ಕೆ ನೀವು ಹೋಗಿರ್ತಿ ಅಂತ ಹೇಳಿ. ಗಂಡ ಮಗನ ಹುಟ್ಟತಾನ ನನ್ನ ಹೆಸರು ನಾನೇ ಇಡಬೇಕಪ್ಪ, ಮತ್ತೆ ಅನ್ನಕ್ಕೆ ಹೋಗ್ಬೇಡ, ಇಲ್ಲ ಹಂಗೆ ಆಗ್ತೈತೆ ನೋಡು ಅಂದಾಗ 15ನೇ ದಿವಸಕ್ಕೆ ಹುಟ್ಟಿದ್ದಂತ. ಹುಣ್ಣಿಮೆ ಯಾವುದಿತ್ತು ಅಂದ್ರೆ ಬೌದ್ಧ ಪೂರ್ಣಿಮಾ ಅನ್ನೋ ಹುಣ್ಣಿಮೆ, ಅಂದ್ರೆ ಬುದ್ಧ ಹುಟ್ಟಿದ ದಿನ ನಾ ಹುಟ್ಟಿದೆ. ಆ ಹೆಸರು ಏನಂತ ಹೇಳು, ಸಿದ್ದಪ್ಪ ಅಂತ ಇಡ್ತೇನೆ. ಇರುವಾಗ ಯಾರು ಹೆಸರು ಇಡಂಗಲ್ಲ, ಅದ್ನ್ಯಾಕೆ ಇಡ್ತೀವಿ ಅಂತ ಕೇಳಿದ್ರಂತ. ಇಲ್ಲ ಇಲ್ಲ ನಮ್ಮಪ್ಪ ಸಿದ್ಧಾರೂಢ ಏನು ಹೇಳಾನ ಅದನ್ನು ಮಾಡ್ತೀನಿ. ಹಂಗೆ ನಾ ಹುಟ್ಟಿದ ತಕ್ಷಣ 13ನೇ ವಯಸ್ಸಿಗೆ ನಾ ಏನು ಮಾಡ್ತಿದ್ದೆ ಅಂದ್ರೆ ಕುಡಿಯೋಕೆ ಕಲ್ತ್ಬಿಟ್ಟೆ. ಕುಡಿಯೋದು, ತಿನ್ನೋದು, ಸೇದೋದು, ಆಡೋದು ಇದನ್ನು ಮಾಡ್ಕೊಂತ 1985 ಇಸ್ವಿಯೊಳಗೆ 65 ಲಕ್ಷ ರೂಪಾಯಿ ಹಾಳು ಮಾಡಿಕೊಂಡು 65 ರೂಪಾಯಿಂದ ಈ ಮಠಕ್ಕೆ 5 ಮಕ್ಕಳು ಕಟ್ಕೊಂಡು ಬಂದೆ. ಅಲ್ಲಿ ಏನಂತ 5 ಬಾಟುಣಿಗೆ 10 ಮಠ ಏನಂತ ಬೇಡ್ಕೊಂಡೆ ಅಂದ್ರೆ, ಚಟ ಅಂತ ಅದಕ್ಕಂತಾರೆ ಯಾವುದು ಮಾಡೋದಿಲ್ಲ. ಪ್ರತಿಯೊಂದು ಹೆಣ್ಮಕ್ಕಳು ನನ್ನ ತಾಯಿ ಅಂತ ನೋಡ್ಕೊಂಡೋಗ್ತೇನೆ, ನನ್ನ ಹೆಣ್ತಿನ ನನ್ನ ತಾಯಿ ಅಂತ ಸ್ವೀಕಾರ ಮಾಡ್ತೇನೆ ಅಂತ ಇಲ್ಲೇ ನಿಲ್ಲಿಸಿ ಸಾಷ್ಟಾಂಗ ನಮಸ್ಕಾರ ಹಾಕಿದೆ. ಹಂಗೆ ಈ ಕೈಲಾಸ ಮಂಟಪದಾಗ ಒಬ್ಬರು ಅಜ್ಜ ಬಂದು ನನಗೆ ಕೇಳಿದ್ರೆ, ಅಲ್ಲಿ ಏನು ಬರ್ದಾರ ನೋಡು ಅಂದಾಗ ನನಗೆ ಓದಕ್ಕೆ ಬರಂಗಿಲ್ಲರಿಪ್ಪ ಅಂತೆ. ಹೌದನ, ನಾನು ಬಂದು ಭಾಳ ದಿವಸ ಆತು, ಎಲ್ಲರೂ ಹೊಟ್ಟೆಗೆ ಹಾಕೋರು ಬರಾಕತ್ತಾರೆ ತಿಪ್ಪಿಗೆ, ನನಗೆ ತಿಪ್ಪಿಗೆ ಹಾಕೋರು ಬೇಡ, ನೆತ್ತಿಗೆ ಹಾಕೋರ್ಬೇಕು, ನೀನು ನೆತ್ತಿ ಹಚ್ತೈತಿ ಬಾ ಅಂತ ತಿಳ್ಕೊಂಡು 3 ದಿವಸದೊಳಗೆ ವಿದ್ಯಾ ಕಲಿಸಿದ್ರು. ಹೆಂಗಂದ್ರೆ ಈಗ ಸೀದಾ ಎದುರಿಗೆ ಬರ್ತಾರೆ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ. ಯಾರ ಗುರುವಿನ ವಚನವನ್ನು ಏಕಾಗ್ರತೆಯಿಂದ ಆನಂದದಿಂದ ಕೇಳ್ತಾರೆ, ಆಗಳಂದ್ರೆ ಆಗಲೇ ತಕ್ಷಣವೇ ಜ್ಞಾನನೂ ಬರ್ತೈತಿ, ಮುಕ್ತಿನೂ ಸಿಗ್ತೈತಿ. ಅದ್ರ ಮುಂದೆ ಬಂದ್ರೆ ದುರಿತದವಳು ಅಧಿಕವಾವುದು ನಿಂದೆ, ಅಂದ್ರೆ ಕೆಟ್ಟದ್ರೊಳಗೆ ಅತಿ ಕೆಟ್ಟದ್ದು ಯಾವುದು, ನಿಂದನ ಮಾಡೋದು. ಅದರ ಮುಂದೆ ಬರೋದ್ರಾಗ ಏನು ಬರ್ದಾನ, ಜೀವನವೆರಿಸಿದ ಮರಣವಾವುದು ಚಿಂತೆ, ಈ ಜೀವನಿಗೆ ಆವರಣ ಯಾವುದಾಗಿದೆ, ಚಿಂತೆ ಆಗಿದೆ. ಅದರ ಮುಂದೆ ಬಂದರೆ ಕೆಡುವ ಶರೀರದ ಸಫಲವಾವುದು ಪರಹಿತ. ಅದರ ಮುಂದೆ ಬಂದರೆ ಕಿಂಕರ ವೃತ್ತಿ ಯಾವುದು, ತನಗಳಿಯ ಆಸೆ. ಹಾಗೆ ಎಡಗಡೆ ಬರ್ತೇವೆ, ಭವಮಾಲೆಗೊಳಗಾದೆನೆಂಬುದೇ ಪುಷಿ ನಿನ್ನ ವಿವರಿಸಿ ನೋಡು ನೋಡಲೇ ಜೀವನೆ. ಅದರ ಮೇಲೆ ಬರ್ದಾನ ಮತಿಗೆ ಮಂಗಲವೀವುದಾವುದು ಉತ್ತಮ ಸಂಘ. ಅದರ ಮುಂದೆ ಬಂದಗಳಿಗೆ ಅಚ್ಚಳಿಯದ ಆಭರಣವಾವುದು ಬಗೆಗೊಳಿಸುವ ವಿದ್ಯೆ. ಅದರ ಮುಂದೆ ಬಂದಗಳಿಗೆ ಅಲ್ಲಿ ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು ಭೂಮಂಡಲದ ಭೋಗಪೋಗತಿಗಳಿವೆ. ಅದರ ಮುಂದೆ ಬರ್ತೀವಿ, ತಳುವುದೇ ಮಾಳ್ಪುದಾವುದು ಅಂದ್ರೆ ತಡ ಮಾಡದೆ ಮಾಡುವುದು ಯಾವುದು ಅಂದ್ರೆ ಭವಹರಣ. ಅದರ ಮೇಲೆ ಬರ್ದಾನ ಅದ್ರ ಮೇಲೆ ರೌಂಡ್ ಇಲ್ಲಿ ಕಮಾನ್ ಐತಿ, ಆ ಕಮಾನಿಗೆ ಏನಂತ ಬರ್ದಾನ, ಏನಿರ್ತೊಡೆಯೇನು ನಿಜ ಬೋಧೆ ಬಂದಿಲ್ಲದಿರೆ ಕಾನನನ ಬೆಳೆದಿಂಗಳಂತೆ ನಿಷ್ಫಲು. ಮೊದಲು ಹೇಳಿದ್ವೆಲ್ಲ ನಿಜಗುಣ ಶಿವಗೆ ಹೇಳಿದಂತ, ಈಗ ಲಾಸ್ಟ್ ಹೇಳಿದ್ದು ಸರ್ವಭೂಷಣರು. ಅಂದ್ರೆ ಏನಿದ್ದರೇನು ನಿಜವಾದ ಜ್ಞಾನ ಬಂದಿಲ್ಲ ಅಂದ್ರೆ ಬಿಸಿಲಿನಲ್ಲಿ ಬೆಳೆದಿಂಗಳು ಬಿದ್ದಂತೆ. ಬಿಸಿಲಿನಲ್ಲಿ ಬೆಳೆದಿಂಗಳು ಬಿದ್ದರೆ ಏನು ಫಲ, ನಿಷ್ಫಲ. ಯಾರು ಹೇಳಿದ್ರು ಅಂದ್ರೆ ಸರ್ವಭೂಷಣ ಶಿವಗಳು ಹೇಳಿದಂತ ಮಾತು. ಹಿಂಗೆ 3 ದಿವಸಕ್ಕೆ ನನಗೆ ವಿದ್ಯಾ ಕಲಿಸಿ ಆಶೀರ್ವಾದ ಮಾಡ್ರಿ ಅಜ್ಜಾರ ಅಂದೆ. ಆಶೀರ್ವಾದ ಮಾಡ್ಬೇಕಾದ್ರೆ ನಾನು ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಪ ಅಂತ ಕೇಳ್ರಿ ಪ್ರಶ್ನೆನ ಅಂತಂದೆ. ಏನಂತ ಹೇಳಿ ಕೇಳಿದ್ರು ಅವರು ಅಂದ್ರೆ, ನೋಡಪ್ಪ ಮನುಷ್ಯ ದೊಡ್ಡವನು, ಧರ್ಮ ದೊಡ್ಡದು. ಈಗ ಎಲ್ಲರೂ ಕೇಳಿದ್ರೆ ಏನು ಹೇಳ್ತಾರೆ, ಧರ್ಮ ದೊಡ್ಡದ್ರಿ ಅಂತಾರೆ. ನಮ್ಮ ಮನುಷ್ಯ ದೊಡ್ಡವ್ರಿ ಅಂತಂದೆ. ಹುಚ್ಚ, ಮನುಷ್ಯ ದೊಡ್ಡವ ಅಂತೇಳಿ ಮನುಷ್ಯ ಹೆಂಗೆ ದೊಡ್ಡವ ಅಂತ ಕೇಳ್ತಾರ. ನೋಡ್ರಿ, ಮಾನವ ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ. ದೇವರೊಬ್ಬನೇ, ನಾಮ ಹಲವು ಅಂತಾರೆ. ದೇವರು ಮಾಡ್ತೀನಿ. ಅವಾಗ ನಾ ಹೇಳಿದೆ, ಅಜ್ಜಾರ ಒಂದು ಹೋಟೆಲ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋದ ತಕ್ಷಣ ಅಲ್ಲೇನಂತ ಬರೆದಿರ್ತಾನ, ಕೈ ತೊಳೆಯುವ ನೀರು ಅಂತ ಬರ್ದಿರ್ತಾನೆ ಎದುರಿಗೆ ಹೋದ ತಕ್ಷಣ. ಅದರ ಬಾಜುಕ ಕುಡಿಯುವ ನೀರು, ಅದರ ಬಾಜುಕ ಕಕ್ಕಸಕ್ಕೆ ನೀರು. ಮ್ಯಾಲ ಹೋದ್ರೆ ಟ್ಯಾಂಕ್ ಎಷ್ಟಿರ್ತಾವ್ರಿ, ಅದು ಒಂದೇ ಟ್ಯಾಂಕ್ ಇರ್ತೈತೆ. ಒಂದೇ ಟ್ಯಾಂಕಿನಾಗಿ ನೀರು ಕೈ ತೊಳ್ಯಾಕ, ಕುಡಿಯಾಕ, ಅಲ್ಲಿ ಕಕ್ಕಸಕ್ಕೆ ನೀರು ಒಂದೇ, ಹೆಸರು ಬದಲಾವಣೆ. ಅಡ್ಡಿ ಇಲ್ಲಪ್ಪ, ಯೋಗ್ಯವಾದಂಥ ವಿದ್ಯೆ ನಿನ್ನಲ್ಲಿ ಪ್ರಾಪ್ತಿಯಾಗೈತಿ. ಅದಕ್ಕೆ ನಿನಗೇನಂತ ಆಶೀರ್ವಾದ ಮಾಡ್ತೇನೆ ಅಂದ್ರೆ, ಪ್ರತಿಯೊಂದು ಊರಾಗ ನಿನ್ನ ಕರೆಸ್ಕೊಂಡು ನಿನ್ನ ಉಪದೇಶ ಕೇಳಿ ಎಷ್ಟೋ ಜನ ಉದ್ಧಾರ ಆಗ್ತಾರೆ, ಇದು ನನ್ನ ಆಶೀರ್ವಾದ ಅಂತ ಮಾಡಿದ್ರು. ಪ್ರಾರಂಭ ಆಯ್ತು. ಅವಾಗ ನಮಗೆ ಶರಣ ಅನ್ನುವಂಥ ಒಂದು ಬಿರುದು ಬೀದರದೊಳಗೆ ಶಿವಕುಮಾರ ಸ್ವಾಮಿಗಳು ಶರಣ ಹೆಂಗಿರ್ಬೇಕಂದ್ರೆ ನಮ್ಮ ಸಿದ್ದಣ್ಣ ಹೂಗಾರ ನೋಡಿಬಿಡ್ರಿ, ಹಂಗೆ ಶರಣರಾಗಬೇಕು. ಎಲ್ಲ ಮಾಡಿ ಎಲ್ಲ ಬಿಟ್ಟು ಬಂದಿರಬೇಕು. ಒಮ್ಮೆ ತ್ಯಾಗ ಚಟ ಅಂತ ಎದಕ್ಕಂತಾರೆ, ಯಾವುದು ಮಾಡೋಂಗಿಲ್ಲ. ಚಾ ಕುಡಿದ್ರೆ ಅದು ಚಟ ಅಂತ ತಿಳ್ಕೊಂಬಿಟ್ಟು
ಯಾವುದೂ ಇಲ್ಲ. ಮನೆಯೊಳಗೆ ಏನು ತಿಂತೇನೆ ಅದಕ್ಕರೆ ಹೊಳ್ಳಿ ಯಾವುದೂ ಏನು ಮುಟ್ಟಂಗನೇ ಅಲ್ಲ. ಈ ಮಠಕ್ಕೆ ಬರ್ತಾರೆ ಎಲ್ಲರೂ ಓಂ ನಮಃ ಶಿವಾಯ ಅಂತಾರೆ. ಓಂ ನಮಃ ಶಿವಾಯ ಅಂದ್ರೆ ಏನು ಗೊತ್ತಿಲ್ಲ. ಓಂ ನಮಃ ಶಿವಾಯ ಅಂದ್ರೆ ಏನು ಅದನ್ನು ಪಠಣ ಮಾಡಿದಂಥ ಗುರುಗಳು ಯಾರು, ಎಷ್ಟು ಮಂತ್ರಕ್ಕೆ ಸಮಾನವಾದ ಮಂತ್ರ, ಯಾರಿಗೆ ಇಷ್ಟವಾದ ಮಂತ್ರ, ಯಾರು ಬೆಳಗ್ಗೆ ತಂದ್ರೆ ಅಂತ ಗೊತ್ತಿಲ್ಲ. ಆದ್ರೆ ಅನ್ನಕತ್ತೀವಿ ಅದನ್ನು. ಓಂ ನಮಃ ಶಿವಾಯ ಅಂದ್ರೆ ಷಡಾಕ್ಷರಿಯ ಮಂತ್ರ, ಅಂದ್ರೆ 6 ಅಕ್ಷರಗಳಿಂದ ಕೂಡಿರ್ತಕ್ಕಂಥ ಮಂತ್ರ. ಓಂ ಇತಿ ಏಕಾಕ್ಷರಿಯ ಮಂತ್ರ. ಓಂ ಅನ್ನೋದು 1 ಅಕ್ಷರದ ಮಂತ್ರ. ಅದಕ್ಕೆ ಓಂಕಾರ ಸ್ವರೂಪನೂ ಅಂದ್ರು, ನರಸಿಂಹ ಮಂತ್ರನೂ ಅಂದ್ರು. ನಮಃ ಶಿವಾಯ ಅನ್ನೋದು ಪಂಚಾಕ್ಷರಿಯ ಮಂತ್ರ, ಅಂದ್ರೆ 5 ಅಕ್ಷರಗಳಿಂದ ಕೂಡಿರ್ತಕ್ಕಂಥ ಮಂತ್ರ. ನಮ ಅಂದ್ರೆ ನೀನೇ, ಶಿವ ಅಂದ್ರೆ ಪರಮಾತ್ಮ, ಆಯ ಅಂದ್ರೆ ನಿವೃತ್ತಿ. ಓಂಕಾರ ಸ್ವರೂಪ ನೀನೇ ಪರಮಾತ್ಮ ನಿವೃತ್ತಿ ಅನ್ನೋದೇ ಓಂ ನಮಃ ಶಿವಾಯದ ಅರ್ಥ. ಇನ್ನು ಇದನ್ನು ಪಠಣ ಮಾಡಿದಂಥ ಗುರುಗಳು ಯಾರಂದ್ರೆ 1000 ವರ್ಷಗಳ ಹಿಂದೆ ವಾಮದೇವ ಮಹರ್ಷಿ ಅನ್ನೋರು ಪಠಣ ಮಾಡಿದ್ರು. ಎಷ್ಟು ಮಂತ್ರಕ್ಕೆ ಸಮಾನವಾದ ಮಂತ್ರ ಅಂದ್ರೆ ಶತಕೋಟಿ ಮಂತ್ರಕ್ಕೆ ಸಮಾನವಾದ ಮಂತ್ರ. ಅಂದ್ರೆ 7 ಕೋಟಿ ಮಂತ್ರ ಅನ್ನೋದಕ್ಕಿಂತ ಒಂದು ಓಂ ನಮಃ ಶಿವಾಯ ಅಂದ್ಬಿಡು 7 ಕೋಟಿ ಮಂತ್ರ ಅಂತ ಶಕ್ತಿ ಇದ್ದಂತ ತೋರಿಸ್ತಂತ ಮಹಾನ್ ಪುರುಷರು ಯಾರು ಅಂದ್ರೆ ಸಿದ್ಧಾರೂಢರು. ಇನ್ನು ಯಾರಿಗೆ ಇಷ್ಟವಾದ ಮಂತ್ರ? ಶಿವನಿಗೆ ಇಷ್ಟವಾದ ಮಂತ್ರ. ಯಾರು ಬೆಳಕಿತ್ತಂದ್ರೆ ಸಿದ್ಧಾರೂಢರು ಬಂದು ಬೆಳಕಿತ್ತಂದ್ರು. ಅಕಸ್ಮಾತ್ ಸಿದ್ಧಾರೂಢರು ಹುಟ್ಟಿಲ್ಲ ಈ ಮಂತ್ರ ಯಾರು ಅನ್ನಂಗಿಲ್ಲ ಅಂತ ತಿಳ್ಕೊಂಡು ರಾಜಿ ಆಜ್ಞೆ ಇತ್ತು. ಹಾಗಾದ್ರೆ ಸಿದ್ಧಾರೂಢರ ಕಾಲಕ್ಕೆ 8ನೇ ಶತಮಾನದಾಗ ಶಂಕರಾಚಾರ್ಯ ಬಂದರು, ಸ್ವಾಮಿ ವಿವೇಕಾನಂದರು ಬಂದರು, ಆಮ್ಯಾಗ ರಾಮಕೃಷ್ಣ ಪರಮಹಂಸರು ಬಂದರು, ಆನಂತರ ರಾಘವೇಂದ್ರ ಸ್ವಾಮಿಗಳು ಬಂದರು, ಸಾಯಿಬಾಬರು ಬಂದರು, ಬಸವಣ್ಣವ್ರು ಬಂದರು, ಅಕ್ಕಮಹಾದೇವರು ಬಂದರು, ಶಿಶುನಾಳ ಶರೀಫರು, ಗರಗದ ಮಡವಾಳಪ್ಪನವರು ಎಲ್ಲರೂ ಬಂದೋಗ್ಯಾರ. ಯಾರು ಈ ಮಂತ್ರದ ಅರ್ಥ ಹೊರಗಡೆ ತಂದಿಲ್ಲ. ಸಿದ್ಧಾರೂಢರು ಯಾಕೆ ತಂದರು? ಅವಾಗ ಅದಕ್ಕೆ ಉತ್ತರ ಬರ್ತೈತಿ, ಶಿವನಿಗೆ ಇಷ್ಟವಾದ ಮಂತ್ರವನ್ನ ಶಿವನೇ ಸಿದ್ಧಾರೂಢನಾಗಿ ಬಂದು ಹೊರಗಡೆ ತಂದ. ಸಿದ್ಧಾರೂಢರು ಹುಟ್ಟಿಲ್ಲ ಅಂದ್ರೆ ಈ ಮಂತ್ರ ಯಾರು ಅನ್ನಂಗಿಲ್ಲ ಅಂತ ರಾಜ ಆಜ್ಞೆ ಇತ್ತು. ಹಲೋ ಹಲೋ ಹಾಂ ಬರ್ತೀನಿ. ಮುಖ್ಯದಲ್ಲಿ ಮಾಡೋಣ ಆಯ್ತಾ? ಎಷ್ಟು ಇಲ್ಲಿ ಸಾಕು. ಆಯ್ತು, ನಮ್ಮ ಹೆಸರು ಹೇಳ್ಬಿಡ್ರಿ ಸಲ. ನನ್ನ ಹೆಸರು ಸಿದ್ದಪ್ಪ, ಗುರುಸಿದ್ದಪ್ಪ, ಹುಗಾರ್, ಹುಬ್ಬಳ್ಳಿ.